ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ನಾನಿದರಲ್ಲಿ 8 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ 0.75 mm ಕ್ರೋಶೆ ತಗೊಂಡಿದ್ದೀನಿ. ಮೊದಲು ದಾರನ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋದಾದಮೇಲೆ 5 ಚೈನ್ಸ್ ಹಾಕೋತಾ ಇದ್ದೀನಿ. 2 3 4 5 ಚೈನ್ಸ್ ಆಯಿತು. ಅದು ಕರೆಕ್ಟ್ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಇನ್ನೊಂದು ಸಲ 5 ಚೈನ್ಸ್ ಹಾಕೋಬೇಕು. ನೋಡಿ, ಈಗ ಮತ್ತೆ 5 ಚೈನ್ಸ್ ಹಾಕೊಂಡಿದ್ದೀನಿ. ಮತ್ತೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಎರಡು ಸಲ 5 ಚೈನ್ಸ್ ಲಾಕ್ ಆದಮೇಲೆ ನಾನೀಗೊಂದು ಬೀಡ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ರೌಂಡ್ ಆಗಿರೋ ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಫ್ಲವರ್ ಬೀಡು, ಯಾವ ಬೀಡ್ ಬೇಕೋ ಅದು ಹಾಕೋಬೋದು. ಬೀಡನ್ನ ಮೊದಲು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಬೀಡ್ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನೀಗ ಮತ್ತೆ 5 ಚೈನ್ಸ್ ಹಾಕೋತಾ ಇದ್ದೀನಿ. ಬೀಡ್ ಆದಮೇಲೆ ನಾನು ಈ ಸಲ 3 ಟೈಮ್ಸ್ 5 ಚೈನ್ಸ್ದು ಲಾಕ್ ಮಾಡ್ಕೋತೀನಿ. ಇದೇ ಥರ ಸೇಮ್ ಒಂದು ಬೀಡ್ ಹಾಕಬೇಕು. ಬೀಡ್ ಆದಮೇಲೆ 5 ಚೈನ್ಸ್ದು 3 ಸಲ ಹಾಕಬೇಕು. ಇದೇ ಥರ ಫುಲ್ ಇದೇ ಬೇಸ್ ಲೈನ್ ಆಗುತ್ತೆ. ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ ಈಗ ನಾನು ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದೆ. ಮತ್ತು ಈಗ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ದಾರನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ದಾರನ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಫಸ್ಟಿಗೇನು 5 ಚೈನ್ಸ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ ಈಗ ನೆಕ್ಸ್ಟ್ 5 ಚೈನ್ಸಲ್ಲೂ ಅಷ್ಟೇ ಒಂದು 2ರಿಂದ 3 ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶೆ ಎಲ್ಲ ಹಾಕಾದ್ಮೇಲೆ ನಾನೀಗ ಬೀಡ್ ಹತ್ತಿರಕ್ಕೆ ಬಂದಾಗ ಟ್ರಿಪಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಬೀಡ್ ಹಿಂದ್ಗಡೆ ಒಂದು ದಾರ ಇರುತ್ತಲ್ಲ ಅದ್ರ ಮೇಲ್ಗಡೆ ನೀವು ಆರ್ಚ್ ಬರೋ ಥರ ಟ್ರಿಪಲ್ ಕ್ರೋಶೆ ಹಾಕ್ತಾ ಹೋಗಿ. ಈಗ ಟ್ರಿಪಲ್ ಕ್ರೋಶೆ ಆಗಿದೆ. ಅದಾದಮೇಲೆ ಈಗ 3 ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ 2 ಚೈನ್ ಆಯಿತು, 3ನೇ ಚೈನು ಆಯಿತು. ಈಗ ಆ ಟ್ರಿಪಲ್ ಕ್ರೋಶೆಯಲ್ಲಿ ಹಾಕಿರ್ತೀವಲ್ವ ಅಲ್ಲಿಗೆ ಈ 3 ಚೈನು ಲಾಕ್ ಮಾಡ್ಕೊಳ್ಳಿ. ಈಗ ನಾನು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಹಾಕ್ತಿದ್ದೀನಿ. ಟ್ರಿಪಲ್ ಕ್ರೋಶೆ ಅಂದರೆ ನೀಡಲ್ ಮೇಲೆ 2 ಸಲ ಈ ಥರ ದಾರ ತಗೋಬೇಕು. ಆಮೇಲೆ ಒಂದು ದಾರ ಈ ಥರ ತಗೊಂಡು 2 ದಾರನ ಹೊರಗೆ ತೆಗಿಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಸಲ ಹಿಂಗೆ ದಾರ ತಗೊಂಡು ಮತ್ತೆ 2 ತೆಗಿಬೇಕು. ಮತ್ತು ಈಗ 2 ಉಳಿಯುತ್ತೆ. ಅದೇ ಥರ ಇದನ್ನು ಹಿಂಗೆ ಒಂದು ದಾರ ಹಾಕ್ಕೊಂಡು ತೆಗಿಬೇಕು. ಇದಕ್ಕೆ ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಈಗ ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ದು ಲಾಕ್ನ ಮೊದಲಿಗೆ ಮಾಡಿದ್ನಲ್ಲ ಅದೇ ಥರ ಹಾಕ್ಕೋಬೇಕು. ಇದೇ ಥರ 10 ಟ್ರಿಪಲ್ ಕ್ರೋಶೆ ನೀವು ಹಾಕ್ತಾ ಹೋಗಿ, ಆವಾಗ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇದು ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸ್ವಲ್ಪ ಅಗಲವಾಗಿರೋ ಬೀಡ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟ್ರಿಪಲ್ ಕ್ರೋಶೆ ಹಾಕಬೇಕಾಗತ್ತೆ ಆರ್ಚ್ ಕಂಪ್ಲೀಟ್ ಆಗೋಕ್ಕೆ. ನಾನಿಲ್ಲಿ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಸೊ ನನಗೆ ಒಂದು 10 ಹಾಕಿದರೆ ಇದು ಫಿಲ್ ಆಗುತ್ತೆ.
ನೋಡಿ ಈಗ 10 ಟ್ರಿಪಲ್ ಕ್ರೋಶ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಈಗ ಲಾಕ್ ಮಾಡ್ಕೊಂಡಾದಮೇಲೆ ಒಂದು 3 ರಿಂದ 4 ಚೈನ್ಸ್ ಹಾಕ್ಕೊಂಡು ಇನ್ನೊಂದು 5 ಚೈನ್ಸ್ದು ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ನಿಮ್ದು ಆರ್ಚ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಕುಚ್ಚು ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.